ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಗುರುಗೋಚಾರ ಫಲ 2024 ತುಲಾ ರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು 2024 ಮೇ 1ನೇ ತಾರೀಕು ಮಧ್ಯಾಹ್ನ 1:50 ಗುರುಗ್ರಹವು ಬದಲಾವಣೆ ಆಗ್ತಾ ಇದೆ. ಶುಕ್ರಾಚಾರ್ಯರ ಮನೆಗೆ ಹೋಗ್ತಾ ಇದೆ, ಅಂದ್ರೆ ಅರ್ಥಾತ್ ವೃಷಭ ರಾಶಿಗೆ ಹೋಗ್ತಾ ಇದೆ. ಶುಕ್ರಾಚಾರ್ಯರ ಅಧೀನದಲ್ಲಿ ಇರತಕ್ಕಂತಹ ವೃಷಭ ರಾಶಿಗೆ ಬೃಹಸ್ಪತಿ ಆಚಾರ್ಯರ ಆಗಮನ. ತುಲಾ ರಾಶಿಗೆ ಯಾವ ರೀತಿ ಫಲ? ಅಷ್ಟಮ ಅರಿಷ್ಟ, ಅಷ್ಟಮ ಅರಿಷ್ಟ ಅಂತ ಕರಿತೀವಿ. ಅಷ್ಟಮದ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಬಹಳ ಅರಿಷ್ಟದ ಫಲಗಳನ್ನ ಕೊಡ್ತಾನೆ. ಅದರಲ್ಲೂ ತುಲಾ ರಾಶಿಯವರಿಗೆ ಪ್ರಾಣಗಂಡಗಳು ನೋಡಿ, ಗುರುವಿನ ಮೇಲೆ ಈ ತೃತೀಯ ದೃಷ್ಟಿಯಿಂದ ರಾಹುವಿನ ದೃಷ್ಟಿ ಬರ್ತಾ ಇರ್ತಕ್ಕಂಥದ್ದು. ತುಲಾ ರಾಶಿಯವರಿಗೆ 8ನೇ ಮನೆ ಮೇಲೆ ರಾಹುವಿನ ದೃಷ್ಟಿ, ಜೊತೆಗೆ ಅಷ್ಟಮದಲ್ಲಿ ಗುರು. ಪ್ರಾಣಗಂಡ ಯೋಗಗಳು, ಅನಾವಶ್ಯಕ ಅನಾರೋಗ್ಯ ಕಾಯಿಲೆಗಳು, ಕುತ್ತಿಗೆ ಭಾಗ, ತಲೆ ಭಾಗ, ಮೆದುಳು, ಪಿಟ್ಯುಟರಿ ಇವುಗಳ ಮೇಲೆ ಪ್ರಭಾವಗಳು ಜಾಸ್ತಿ. ಏನ್ರಪ್ಪ ಯಾವಾಗ್ಲೂ ಏನಾದ್ರೂ ನೆಗೆಟಿವ್ ಹೇಳ್ತಾರೆ, ಹೆದರ್ಸ್ತಾರೆ. ಇದು ಹೆದರ್ಸೋಕ್ ಹೇಳ್ತಾ ಇರುವಂತದ್ದು ಖಂಡಿತವಾಗಿಯೂ ಅಲ್ಲ. ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳಿ, ಯಾಕಂದ್ರೆ ನಿಮಗ್ ಟೈಮ್ ಚೆನ್ನಾಗಿಲ್ಲ. ತುಲಾ ರಾಶಿಯವರೆಲ್ಲ ಯಾರಿಗೇ ಆಗ್ಲಿ ಚೆನ್ನಾಗಿದ್ದಾಗ ಚೆನ್ನಾಗಿರೋದು ಬಿಟ್ಬಿಡ್ಬೇಕು, ಚೆನ್ನಾಗಿಲ್ಲದೆ ಇದ್ದಾಗಲೇ ನಾವು ಆಲೋಚನೆ ಮಾಡಬೇಕು. ಯಾಕೆ, ಏನು, ಎತ್ತ ಅನ್ನೋದನ್ನೆಲ್ಲ ನಾವು ಯೋಚಿಸಬೇಕು. ಈ ಒಂದು ಅಷ್ಟಮಕ್ಕೆ ಹೋಗುವಂತಹ ಗುರುವಿನ ಪ್ರಭಾವ ವಿಪರೀತವಾದ ಅನಾರೋಗ್ಯಗಳನ್ನು ತಂದು ಹಾಕುವುದು ಮಾತ್ರವಲ್ಲದೆ ನಿಮಗೆ ಅತ್ಯಂತ ಕೆಟ್ಟ ಮತ್ತು ಅರಿಷ್ಟ ಫಲಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾನೆ. ಅದರಲ್ಲೂ ಕುಟುಂಬದ ಸೌಖ್ಯಗಳನ್ನ ತೆಗೆದುಕೊಳ್ತಕ್ಕಂಥದ್ದು, ಕಿತ್ಕೊಳ್ತಕ್ಕಂಥದ್ದು. 12ನೇ ಮನೆ ಮೇಲೆ ದೃಷ್ಟಿ. 12ನೇ ಮನೆ ಅಂದ್ರೇನು? ವ್ಯಯ, ಶಯನ, ಅವಮಾನಗಳು ಆಗುತ್ತವೆ. ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮಾನ ಅವಮಾನಗಳು, ಪ್ರಾಣಗಂಡಗಳು, ನೆಮ್ಮದಿ ರಹಿತವಾದ ಜೀವನ, ಇದು ಕೇವಲ ಗುರುಗ್ರಹದಿಂದ ಮಾತ್ರ ಹೇಳ್ತಾ ಇರ್ತಕ್ಕಂಥದ್ದು. ವೀಕ್ಷಕರ ಅರ್ಥ ಮಾಡ್ಕೊಳ್ಬೇಕು. ಇನ್ಮಿಕ್ಕ 8 ಗ್ರಹಗಳ ಫಲಾನುಫಲಗಳನ್ನ ಅಪ್ಲೈ ಮಾಡ್ತಾ ಇಲ್ಲ, ಕೇವಲ ಗುರುವಿನಿಂದ ಏನಾಗಬಹುದು. ಯಾಕಂದ್ರೆ ಇದು ಗುರುಬಲದ ವಿಶೇಷವಾದಂತಹ ಸಂಚಿಕೆಯ ವಿಡಿಯೋಗಳಾಗಿರೋದ್ರಿಂದ ಗುರು ಏನು ಮಾಡ್ತಾನೆ ಅನ್ನೋದನ್ನು ಮಾತ್ರ ನಾನು ಹೇಳ್ತಾ ಇದ್ದೇನೆ. ಸೊ ಈ ಒಂದು ವಿಚಾರಗಳನ್ನ ಗಮನ ಕೊಟ್ಟು ಅರ್ಥ ಮಾಡ್ಕೊಳ್ಬೇಕು. ಗುರು ಶಾಂತಿಗಳನ್ನ ಮಾಡಿಸಿಕೊಳ್ಳಲೇಬೇಕು. ಅಭಿವೃದ್ಧಿ ಇರೋದಿಲ್ಲ. ಆದ್ರೆ ನೋಡಿ, ಗುರು 8ನೇ ಮನೆಗೆ ಹೋದ್ರೂ ಧನಸ್ಥಾನದ ಮೇಲೆ ದೃಷ್ಟಿ ಬರ್ತಾ ಇದೆ. ವೃಶ್ಚಿಕ ರಾಶಿ ಧನಸ್ಥಾನ. ದುಡ್ಡು ಬರ್ತಾ ಇರುತ್ತೆ, ನಿಮಗೆ ದುಡ್ಡು ಯಥೇಚ್ಛವಾಗಿ ಬರ್ತಾ ಇರುತ್ತೆ. ಜೊತೆಗೆ ರಾಹುವಿನ ದೃಷ್ಟಿ ಗುರುವಿನ ಮೇಲೆ ಬರ್ತಕ್ಕಂಥದ್ದು ಒಂದು ಲಕ್ಷ್ಮೀನಾರಾಯಣ ಯೋಗ ಬೇರೆ. ಹಣಕಾಸಿಗೆ ಏನ್ ಕೊರತೆ ಆಗಲ್ಲ ನಿಮಗೆ. ಏನ್ ಪ್ರಯೋಜನ? ನಾಯಿ ಮೊಲೆಯಲ್ಲಿ ಹಾಲಿದ್ದ ಹಾಗೆ. ಈ ಕಡೆ ಕರೆಯೋದಕ್ಕೂ ಬರಲ್ಲ, ಆ ಹಾಲನ್ನು ಉಪಯೋಗಿಸ್ಕೊಳ್ಳೋಕ್ಕೂ ಆಗಲ್ಲ, ಹೆಪ್ಪಾಕೋಕ್ಕಾಗಲ್ಲ, ಮೊಸರಾಗಲ್ಲ, ಬೆಣ್ಣೆ ಆಗೋಲ್ಲ, ತುಪ್ಪವಂತವು ಆಗೋದೇ ಸಾಧ್ಯವಿಲ್ಲ. ಆ ರೀತಿಯಾಗಿ ನಿಮಗೆ ದುಡ್ಡಂತೂ ಬರ್ತಿರತ್ತೆ, ಮಾನ ಇರೋಲ್ಲ, ಮರ್ಯಾದೆ ಹರಾಜಾಗ್ತಾ ಇರುತ್ತೆ. ಸುಮ್ಮನೆ ಅಪವಾದಗಳು. ನೀವು ಕೆಟ್ಟ ಕೆಲಸ ಮಾಡ್ಲೇಬೇಕು ಅಂತ ಏನಿಲ್ಲ ತುಲಾ ರಾಶಿಯವರು. ಸುಮ್ಮನೆ ಬರುತ್ತೆ ನೋಡಿ ನಿಮ್ಮ ಮೇಲೆ ಅಪವಾದ. ಸುಮ್ಮನೆ ಅಪವಾದಗಳು ಬರ್ತಾ ಇರುತ್ತೆ. ಎಸ್ಪೆಷಲಿ ಈ ಪೊಲೀಸ್ ಇಲಾಖೆಯಲ್ಲಿ ನಿಷ್ಠರಾಗಿ ಇರತಕ್ಕಂತಹವರಿಗೆ ಸುಮ್ಮನೆ ಅಪವಾದಗಳು ಬರುತ್ತೆ. ಥ್ರೆಟನ್ನಲ್ಲಿ ಸಿಕ್ಕಾಕಿಸ್ಬಿಡ್ತಾರೆ ನಿಮ್ಮನ್ನ. ನಿಮ್ಮ ಜೊತೆಗಿದ್ದಂಥವ್ರೆ ನಿಮ್ಮ ಮೇಲೆ ಕೆಟ್ಟ ಕಣ್ಣುಗಳು ಜಾಸ್ತಿ ಆಗುತ್ತೆ.
ದೃಷ್ಟಿಗಳು ಜಾಸ್ತಿ ಆಗುತ್ತೆ. ಸರ್ಕಾರಿ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವರಿಗೆ ಲೋಪದೋಷಗಳು ಜಾಸ್ತಿ. ನಿಮ್ಮ ಮಾನಸಿಕ ಏರಿಳಿತಗಳು ಬಹುದೊಡ್ಡದಾಗಿ ವ್ಯತ್ಯಯಗಳು ಉಂಟಾಗ್ತಾ ಇರುತ್ತೆ. ತುಂಬಾ ನಂಬಿ ಹಣಕಾಸನ್ನ ಯಾರಿಗಾದರೂ ಕೊಟ್ರೆ ನಿಮಗೆ ಉಂಡೆನಾಮಾನೆ ಗಟ್ಟಿ. ಯಾರಿಗೂ ಕೊಡಬೇಡಿ, ಶ್ಯೂರಿಟಿ ಹಾಕಬೇಡಿ. ತುಲಾರಾಶಿಯವರು ಯೋಚನೆ ಮಾಡೇ ಮಾಡ್ತಾರೆ, ಪ್ರತಿಯೊಂದು ಕೆಲಸವನ್ನು ಅವರು ಯೋಚನೆ ಮಾಡೇ ಮಾಡ್ತಾರೆ. ಆದರೆ ಈ ಸಂದರ್ಭಗಳಲ್ಲಿ ನಿಮಗೆ ಒಂದು ರೀತಿ ಕೆಡುಕಿನ ವಾತಾವರಣ ಸೃಷ್ಟಿಯಾಗಬಿಡುತ್ತೆ. ಹುಷಾರ್. ಇನ್ನಷ್ಟು ಈ ಒಂದು ತುಲಾರಾಶಿಯವರಿಗೆ ಅಂತ ಬಂದ ಸಂದರ್ಭದಲ್ಲಿ ಅವನ ದೃಷ್ಟಿಯ ಫಲಗಳನ್ನ ನೋಡಿದ ಸಂದರ್ಭದಲ್ಲಿ 4ನೇ ಮನೆ ಮೇಲೆ ದೃಷ್ಟಿ ಇದೆ ಗುರುವಿಂದು. ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ನಷ್ಟಗಳಾಗಲಿ, ಏನೇ ಆಗಲಿ, ಕುಟುಂಬದಲ್ಲಿ ಎಷ್ಟೇ ಕಿರಿಕಿರಿಗಳಿರ್ಲಿ, ಆ ಯೂನಿಟಿ ಅನ್ನೋದು ಹಾಗೆ ಉಳಿಯುತ್ತೆ. ದಾಂಪತ್ಯ ಜೀವನ ಅನ್ನೋದು ಹಾಗೆ ಉಳಿಯುತ್ತೆ. ಆದ್ರೆ ಕದನಗಳು ಕಷ್ಟಗಳು ಕಿತ್ತಾಡ್ತಾ ಇರ್ತಾರೆ. ಆದ್ರೆ ಬಿಟ್ಟು ಹೋಗಕ್ಕಾಗಲ್ಲ. ಬಿಟ್ಬಿಡ್ಬೇಕು ನನ್ನ ಹೆಂಡತಿನ, ಬಿಟ್ಬಿಡ್ಬೇಕು ನನ್ನ ಗಂಡನ ಅಂತ ಮನಸ್ಸಿಗೆ ಅನ್ನಿಸಿದರೂ ಅದು ಬಿಡದ ಹಾಗೆ ಈ ಗುರುವಿನ ಅನುಗ್ರಹ ಕಾಪಾಡ್ತಾ ಇರುತ್ತೆ ಕುಟುಂಬ ಸ್ಥಾನದ ಮೇಲೆ. ಇನ್ನೊಂದು ಶುಭವಾದ ವಾರ್ತೆ ಏನಪ್ಪಾ ಅಂತಂದ್ರೆ ಮಾತೃ ಆರೋಗ್ಯ ಸೌಖ್ಯ. ನಿಮ್ಮ ತಾಯಿಯಂದಿರ, ಮಾತೃ ಸಮಾನರ, ತಾಯಿ ಸಮಾನರ ಆರೋಗ್ಯದಲ್ಲಿ ಏಳಿಗೆಗಳು ಕಂಡು ಬರ್ತಕ್ಕಂಥದ್ದು ಆಗತ್ತೆ. ಅದೊಂದು ಶುಭವಾದ ವಾತಾವರಣ ಇದೆ ನೋಡಿ. ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರಾಪ್ತಿಯಲ್ಲೇನೂ ತೊಂದರೆ ಇಲ್ಲ. ಅದರಲ್ಲೂ ಹೈಯರ್ ಸ್ಟಡೀಸ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಕಾರಣ ಹೈಯರ್ ಸ್ಟಡೀಸ್ ಸ್ಥಾನದ ಮೇಲೆ ನಿಮಗೆ ಗುರುವಿನ ದೃಷ್ಟಿ ಬರ್ತಕ್ಕಂಥದ್ದು ಅಪರೂಪದಾಗಿರ್ತಕ್ಕಂಥ ಯೋಗದ ಫಲಗಳನ್ನೇ ಕೊಡುತ್ತೆ. ಇಷ್ಟು ಕೆಟ್ಟ ಫಲಗಳು ಮೇನ್ ಆಗಿ ನೀವು ಆಯುಷ್ಯ ಆರೋಗ್ಯ ಮಾನ ಈ 3 ವಿಚಾರಗಳಲ್ಲಿ ಹುಷಾರಾಗಿರಬೇಕು. ಸರ್ಕಾರಿ ಉದ್ಯೋಗಿಗಳಿಗೆ ಹಿಂಬಡ್ತಿ, ಪ್ರಮೋಷನ್ ಸಿಕ್ಕಲ್ಲ. ಕೆಲವೊಂದ್ಸಲ ನಿಮ್ಮನ್ನು ಡಿಮೋಷನ್ ಮಾಡಿದ್ರು ಮಾಡಬಹುದು, ಹೇಳಲಿಕ್ಕೆ ಬರಲ್ಲ. ಸುಮ್ನೆ ವರ್ಗಾವಣೆ ಮಾಡಿ ಹಾಕ್ಬಿಡ್ತಾರೆ. ಆ ರೀತಿಯಾದಂಥ ಕೆಡುಕಿನ ಛಾಯೆಗಳು ಉಂಟಾಗುತ್ತವೆ. ತುಂಬಾ ಜಾಗೃತಿಯಾಗಿರ್ಬೇಕು. ಹಾಗಾಗಿಯೇ ನಿಮ್ಮ ಈ ರೀತಿಯಾದ ಯಾವುದೇ ಸಮಸ್ಯೆಗಳು ಇರಬಹುದು, ಅಥವಾ ಇದನ್ನು ಮೀರಿದ ಸಮಸ್ಯೆಗಳನ್ನು ಕೆಲವೊಬ್ರು ಅನುಭವಿಸ್ತಾ ಇರ್ತೀರಿ. ಮನೆಯಲ್ಲಿ ನೆಮ್ಮದಿ ಇರೋಲ್ಲ, ಗಂಡ ಹೆಂಡತಿ ತಾಪತ್ರಯ, ಮದುವೆ ಸೆಟ್ ಆಗ್ತಿರೋದಿಲ್ಲ, ಮಕ್ಕಳ ಜೀವನದಲ್ಲಿ ಅಭಿವೃದ್ಧಿ ಇರೋಲ್ಲ, ಮಕ್ಕಳಿಗೆ ವಿದ್ಯೆ ಬರ್ತಾ ಇರೋದಿಲ್ಲ, ತಾಪತ್ರಯವೋ ತಾಪತ್ರಯ, ಹಿಂಸೆಯೋ ಹಿಂಸೆ. ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದರೂ ಸಹ ನಮ್ಮ ಬದುಕಿನಲ್ಲಿ ಏಳಿಗೆಗಳು ಆಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ 8ನೇ ತಾರೀಕು 5ನೇ ತಿಂಗಳು 2024 ವಿಶೇಷವಾದಂತಹ ಶ್ರೀ ಲಲಿತಾ ಹೋಮವನ್ನ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದೇವೆ. ದುಷ್ಟಶಕ್ತಿಗಳ ಕಾಟ ಇರಬಹುದು, ಅಪಕಂಟಕಗಳು, ಅಪಮೃತ್ಯು ಯೋಗಗಳು, ಪ್ರಾಣಗಂಡಾಂತರಗಳು, ಜೀವನದಲ್ಲಿರುವಂತಹ ತೊಂದರೆಗಳು, ಯಾವ ಸಾಲಬಾಧೆ, ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು, ಎಂತಹದ್ದೇ ಸಮಸ್ಯೆಗಳಾದರೂ ಈ ಒಂದು ಲಲಿತಾ ಹೋಮದಲ್ಲಿ ಬಂದು ಪಾಲ್ಗೊಳ್ಳೋದ್ರಿಂದ ನಿಮಗೆ ಅನುಕೂಲತೆಗಳು ಜಾಸ್ತಿ ಇದ್ದಾವೆ. ಅಂತಹ ವಿಶೇಷವಾದಂತಹ ಸಂದರ್ಭ ಇದೇ 8ನೇ ತಾರೀಕಿನಂದು ನಾವು ಆಯೋಜನೆ ಮಾಡಿದ್ದೇವೆ. ಸಾಧ್ಯವಾದವರು ನೇರವಾಗಿ ಬಂದು ಅಲ್ಲಿ ನೀವು ಪಾಲ್ಗೊಳ್ಳಬಹುದು, ದೇವಿಯ ಕೃಪೆಗೆ ಪಾತ್ರರಾಗಬಹುದು. ವಿಶೇಷವಾಗಿ ಕಮಲದ ಹೂವನ್ನ ಉಪಯೋಗಿಸಿ ಮಾಡ್ತಕ್ಕಂತಹ ಆ ಸಾತ್ವಿಕವಾದಂತಹ ಪೂಜೆ ನಿಮ್ಮಲ್ಲಿರುವಂತಹ ತಾಮಸ ರೌದ್ರಗಳನ್ನೆಲ್ಲ ಕಳೆಯುವಂತಹ ಶಕ್ತಿ ಇರತಕ್ಕಂಥದ್ದು ಆ ತಾಯಿ ಲಲಿತಾಂಬಿಕೆಗೆ. ಅಂತಹ ತಾಯಿ ಲಲಿತಾಂಬಿಕೆ ಅಮ್ಮನವರ ಆರಾಧನೆಯನ್ನ ಚೈತ್ರಾಮಾವಾಸ್ಯೆ ಎಂದು ನಾವು ಮಾಡಬೇಕು. ನಮ್ಮ ಯುಗಾದಿ ವರ್ಷದ ಮೊದಲನೆಯ ಅಮಾವಾಸ್ಯೆಯ ದಿವಸ ಚೈತ್ರಾಮಾವಾಸ್ಯ ಅಂದಿನ ಶುಭ ಪರ್ವ ಕಾಲದಲ್ಲಿ ಮಾಡಬೇಕು ಅಂತ ಹೇಳಿ ನಿಶ್ಚಯವನ್ನ ಮಾಡಿಕೊಂಡಿದ್ದೇವೆ, ಸಂಕಲ್ಪವನ್ನ ಮಾಡಿಕೊಂಡಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ತುಂಬಾ ಅಗತ್ಯ. ಸಮಸ್ಯೆ ಇರುವಂತಹವರಾಗ್ಲಿ, ಸಮಸ್ಯೆ ಇಲ್ಲದೆ ಇರುವಂತಹವರಾಗ್ಲಿ, ಯಾರಾದ್ರೂ ನೀವು ಬಂದು ನಮಗೆ ಸಹಕರಿಸಬಹುದು. ನಿಮ್ಮ ಸಮಸ್ಯೆಗಳಿಂದ ನೀವು ಆಚೆಯೂ ಸಹ ಬರಬಹುದು. ಹಾಗಾಗಿ 8ನೇ ತಾರೀಕು 5ನೇ ತಿಂಗಳು 2024 ನಡೆಯುವಂತಹ ಆ ಒಂದು ವಿಶೇಷವಾದಂತಹ ಮಹಾ ಹೋಮದಲ್ಲಿ ಪಾಲ್ಗೊಂಡು ನಿಮ್ಮ ಜೀವನವನ್ನು ಕೃತಾರ್ಥರನ್ನಾಗಿ ಮಾಡಿಕೊಳ್ಳಿ. ಅದೇ ರೀತಿಯಾಗಿ ಸಾಮಾಜಿಕ ಪರಿಹಾರ,
ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆಯನ್ನ ಮಾಡಿ, ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆಯನ್ನ ಮಾಡಿಸಿ, ಅದರಿಂದ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ನಿಮ್ಮ ಜೀವನವನ್ನು, ಮುಂದಿನ ಪೀಳಿಗೆಯ ಜೀವನವನ್ನು, ಹಲವಾರು ಪ್ರಾಣಿ ಪಕ್ಷಿಗಳಿಗೆ ಆಹಾರ, ಆಸರೆ ಮತ್ತು ಎಲ್ಲ ಜೀವಿಗಳಿಗೂ ಪ್ರಾಣವಾಯುವನ್ನ ಕೊಡ್ತಕ್ಕಂತಹ ಕೆಲಸ ಮಾಡುತ್ತೆ. ಅದನ್ನ ನೋಡಿದಂತಹ ದೇವರು ಮತ್ತು ನಿಮ್ಮ ಮನಸ್ಸು, ನಿಮ್ಮನ್ನ ನೀವೇ ಮೆಚ್ಕೊಳ್ತೀರಿ, ದೇವರು ಸಹ ನಿಮ್ಮನ್ನ ಮೆಚ್ಕೊಳ್ತಾನೆ. ಈಗಾಗಲೇ ಬೇಸಿಗೆಯ ಧಗೆ ಶುರುವಾಗಿದ್ದಾಗಿದೆ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಪ್ರಾಣಿಗಳ ಜೀವ ಉಳಿಯುತ್ತೆ, ಪಕ್ಷಿಗಳಿಗೆ ಆಸರೆಯಾಗಿ ಅವುಗಳ ಪ್ರಾಣವೂ ಸಹ ಉಳಿಯುತ್ತೆ. ನಗರ ಪ್ರದೇಶಗಳಲ್ಲಿ ನೀರಿಲ್ಲದೆ ಎಷ್ಟೋ ಬಾರಿ ಮೇಲೆ ಹಾರಾಡ್ತಾ ಇರೋ ಪಕ್ಷಿ ಧೊತ್ತಂತ ಕೆಳಗ್ ಬಿದ್ದು ಸತ್ತದ್ದು ಇದೆ. ಅದಕ್ಕೆ ಕಾರಣವೇ ಮನುಷ್ಯ ಪ್ರಾಣಿ ಇರುವಂತಹ ಸ್ವಾಭಾವಿಕವಾದ ಎಲ್ಲಾ ನೀರಿನ ಮೂಲಗಳನ್ನ ನಗರ ಪ್ರದೇಶಗಳಲ್ಲಿ ಹಾಳುಗೆಡಬಿಟ್ಟಿದ್ದಾನೆ. ಇನ್ನಾದರೂ ಎಚ್ಚೆತ್ತುಕೊಳ್ಳೋಣ, ಸಮಾಜಮುಖಿಯಾಗಿರೋಣ, ಪರಿಸರಮುಖಿಯಾಗಿರೋಣ. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಅಂತಾನೆ ಹೇಳಿ ಒಂದೊಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ನಿಮ್ಮ ಮನೆ ಮತ್ತು ಮುಂಭಾಗ ಮತ್ತು ಮೇಲ್ಭಾಗದಲ್ಲಿ ಭಗವಂತ ನಿಮ್ಮನ್ನ ಒಬ್ಬದು ಜೀವಿಯ ಪ್ರಾಣ ಉಳಿಸಿದ ಅಂತ ಹೇಳಿ ತುಂಬಾ ಬೇಗ ಆಶೀರ್ವಾದ ಮಾಡ್ತಾನೆ. ಈ ಸಣ್ಣ ಕೆಲಸವನ್ನ ಮಾಡ್ಕೊಳ್ಳಿ. ಈಗಾಗ ತುಂಬಾ ಜನ ಮಾಡ್ತಾ ಇದ್ದೀರಿ, ಇನ್ನಷ್ಟು ಜನರು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಗುರುಗೋಚಾರದ ಫಲ 2024 ತುಲಾ ರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನುವಂತಹ ವಿಶೇಷ ಮಾಹಿತಿಯನ್ನು ತಿಳ್ಕೊಂಡಿದ್ದಾಯ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.